ಈ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದ ಮುಂದೆ ಮಾತನಾಡಿದ ಈ ಮುಸುಕುದಾರಿ ಚಿನ್ನಯ್ಯನ ಎರಡನೇ ಪತ್ನಿ ನನ್ನ ಗಂಡ ಬಹಳ ಒಳ್ಳೆಯವನು ಅಂತ ಹೇಳಿ ಕಣ್ಣೀರ್ ಹಾಕಿದ್ದಾರೆ. ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ಗೊತ್ತೇ ಇಲ್ಲ ಅಂತ ಹೇಳಿ ಕಣ್ಣೀರ್ ಹಾಕ್ತಾ ಮಾತನಾಡಿದ್ದಾರೆ. ಆ ಮಂಜುನಾಥ ಸ್ವಾಮಿಯೇ ನನ್ನ ಗಂಡನಿಗೆ ದಾರಿ ತೋರಿಸ್ತಾನೆ ಅಂತ ಕೂಡ ಮಾತನಾಡಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಯಾರೂ ಅಪಪ್ರಚಾರ ಮಾಡಬಾರದು ಅಂತ ಕೂಡ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದ ಮುಂದೆ ಕಣ್ಣೀರ್ ಹಾಕಿದ್ದಾರೆ ಚಿನ್ನಯ್ಯನ ಎರಡನೇ ಪತ್ನಿ. ಸ್ಥಳದಲ್ಲಿ ಇಷ್ಟೆಲ್ಲ ಜನ ನಂಬಿಕೊಂಡು ಬರ್ತಾರೆ. ಒಂದು ಪುಣ್ಯಕ್ಷೇತ್ರ ಅಂತ ಬರ್ತಾರೆ. ಅಂತ ಪುಣ್ಯಕ್ಷೇತ್ರದಲ್ಲಿ ಹಿಂಗಾಗಿದೆ, ನಾನೇ ನನ್ನ ಕೈಯಾರ ಅಲ್ಲಿ ಹೂತು ಹಾಕಿದ್ದೀನಿ, ನನಗೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನಾನು ನ್ಯಾಯ ಕೊಡಬೇಕು, ಅವರಿಗೆಲ್ಲ ನ್ಯಾಯ ಒದಗಿಸಬೇಕು ಅಂತೇಳಿ ಬಂದಿದ್ದೀನಿ. ಯಾರದ್ದೋ ಒಂದು ತಲೆಬುರುಡೆ ಹಿಡ್ಕೊಂಡು ಈ ತಲೆಬುರುಡೆ ನಾನು ಹೂತು ಹಾಕಿರುವಂತ ತಲೆಬುರುಡೆ ಅಂತ ಹೇಳಿ ತಮ್ಮ ಯಜಮಾನ್ರು ಹೇಳಿದ್ರಲ್ಲಮ್ಮ, ಅದು ಸರಿ ಇದೆಯಾ? ಇಲ್ಲ ಸರ್, ಅದೇ ನಮ್ಗೆ ಗೊತ್ತಿಲ್ಲ ಸರ್, ಅದೇ ಗೊತ್ತಿಲ್ಲ ಸರ್. ಈಗ ಅವ್ರು ಒಪ್ಕೊಂಡಿದ್ದಾರೆ, 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನ್ಯಾಯಾಧೀಶರ ಮುಂದೆ, ನಾನು ಹಿಂಗ್ ಮಾಡಿದೀನಿ ಅಂತ. ಅವರೇ ಕೊಟ್ಟಿದ್ದಾರ ಏನಂತ ನಮ್ಗೆ ಗೊತ್ತಿಲ್ಲ ಸರ್, ಅವರೇ ಕೊಟ್ಟಿದ್ದಾರೆ. ಹಾಗಂತ ಏನಂತ ನಮ್ಗೆ ತಿಳ್ಕೊರಕ್ ಆಯ್ತಾ? ಅವರಿಂದ ಯಾರಾದ್ರೂ ಹೇಳಿಸಿರ್ಬಹುದು ಅಂತ ತಮ್ಗನ್ಸುತ್ತಾ? ಹೋಗವ್ರಿಲ್ಲ, ಹಂಗ ಹೇಳವ್ರಿಲ್ಲ. ಅವ್ರಿಗೆ ತುಂಬಾ ಟ್ಯಾಲೆಂಟ್ ಇದ್ದದ್ದು ಸರ್. ಅವ್ರೆಲ್ಲ ಇವ್ರ ಸ್ವಂತ ಮನೇಲಿ ಯಾರಿಗ ಅಣ್ಣ ತಮ್ಮ ಅವ್ರ ಮನೇಲಿ ಏನಾದ್ರು ಜಗಳ ಆದ್ರೂ ಅದು ಇದು ಆದ್ರೂ ಇವ್ರನ್ನೇ ಕರೀತಾ ಇದ್ರು. ಅಷ್ಟೆಲ್ಲ ತಿಳುವಳಿಕೆ ಇರೋರು ಇನ್ನೊಬ್ಬರ ಮಾತನ್ನ ಕೇಳಿ ಒಂದು ಕ್ಷೇತ್ರದ ಬಗ್ಗೆ, ತನಗೆ ಅನ್ನ ಕೊಟ್ಟಂತ ಕ್ಷೇತ್ರದ ಬಗ್ಗೆ ಆ ರೀತಿಯಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಏನ್ ಕಾರಣ ಇರ್ಬೋದಮ್ಮ? ಅದೇ ಸರ್ ನನಗೆ ಗೊತ್ತಿಲ್ಲ ಸರ್. ಅದೊಂದು ಮಾತ್ರ ನನಗೆ ಏನಾಯ್ತು, ಇವ್ರ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೋದವ್ರು ಏನಾಯ್ತು, ಇವ್ರಿಗೆ ಏನ್ ನಡೀತು ಅಂತ ಗೊತ್ತಿಲ್ಲ. ಹಾಗಂತೆ ನನಗೆ ಇವಾಗ ಒಂದು ಇದು ಆಶ್ಚರ್ಯ. ಅವ್ರು ಯಾರಾದ್ರೂ ಹೇಳಿದ್ರೆ ನಂಬುವಂತ ವ್ಯಕ್ತಿನ? ಇಲ್ಲ ಸರ್, ಹಂಗೆ ನಂಬುತ್ತಾರೆ ಅಂದ್ರೆ ಇವಾಗ ಏನ್ ನಡೀತದಂತೆ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಇದೆಲ್ಲ ಆಗ್ತಿರೋದು ಬಹಳ ನೋವಾಗ್ತಿಲ್ವಾ ತಮಗೆ? ತುಂಬಾ ನೋವಾಯ್ತದೆ ಸರ್, ನೋವಾಯ್ತದೆ. ಅವರು ಇಲ್ಲಂದ್ರೆ ನಮ್ಗೆ ಜೀವನನೇ ಇಲ್ಲ ಸರ್. ಯಾಕಂದ್ರೆ ಅವ್ರು ಹಂಗೆ ಮಾಡಿದ್ರು ನಮ್ನ ಎಲ್ಲಿ ಕೂಡ ಕಳಿಸ್ತಾರನಿಲ್ಲ. ಇಲ್ಲಿರೋವ್ರಿಗೆ ಗೊತ್ತು ಸರ್, ಎಲ್ಲ ಕೆಲ್ಸಕ್ಕೆ ಹೋಯ್ತಾರೆ, ಹೂವಕ್ಕೂ ಅದಕ್ಕೂ ಇದಕ್ಕಂತ ಹೋಯ್ತಾರೆ. ನಾನು ಎಲ್ಲಿ ಕೂಡ ಹೋಯ್ತಾರನಿಲ್ಲ ಸರ್. ಎಲ್ಲ ಕೂಡ ಅವರೇ ತಕೊಂಡ್ ಬಂದು ಕೊಡ್ತಾ ಇದ್ರು. ಒಂದು ಆಸ್ಪತ್ರೆಗೆ ಹೋದ್ರು ಅವ್ರ ಜೊತೆಲೆ ಕರ್ಕೊಂಡು ಬಿಡ್ತಾ ಇದ್ರು. ನನಗೆ ಸ್ವಲ್ಪ ಹುಷಾರಿಲ್ಲ, ಒಂದು 3-4 ವರ್ಷ ಆಯ್ತು ಸರ್. 4 ವರ್ಷದಿಂದ ಅವರೇ ಬಂದು ಕೆಲಸಕ್ಕೆ ಹೋದ್ರು ನನಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಆವಾಗಲೇ 10 ಗಂಟೆ 11 ಗಂಟೆಯಿಂದ ಮನೆಗೆ ಬರ್ತಾ ಇದ್ರು. ಬಂದು ನಾನು ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ತೋರಿಸ್ಬಿಟ್ಟು 2 ದಿನ ಇದ್ಬಿಟ್ಟು ಆಮೇಲೆ ಹೋಯ್ತಾ ಇದ್ರು. ಏನಾದ್ರು ಹೇಳ್ತೀರಾ ಈ ಮೂಲಕ? ನಿಮಗೆ ಏನು ನೀವು ಮುಕ್ತವಾಗಿ ಮಾತಾಡಿದ್ರಿ ಅಮ್ಮ, ಏನಾಯ್ತು, ನಂದೇನ್ ಪಾತ್ರ ಎಲ್ಲ ನೀವು ಮುಕ್ತವಾಗಿ ಮಾತಾಡಿದ್ರಿ. ಏನಾದ್ರೂ ಹೇಳ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಹೇಳಿ ಅಮ್ಮ. ಹೇಳ್ಬೇಕಾದ್ರೆ ನಮ್ಮ ಯಜಮಾನ್ರು ತುಂಬಾ ಒಳ್ಳೆಯವರು. ಅವ್ರು ಮತ್ತೆ ಬರ್ಬೇಕು ನಮ್ ಜೀವನದಲ್ಲಿ, ಮತ್ತೆ ಅವ್ರು ಬರ್ಬೇಕು, ನಮ್ ಜೀವನ ಮಾಡ್ಬೇಕು. ಅದು ಏಕಂಗ್ ಮಾಡಿದ್ದಾರಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಅವ್ರ ಜೀವಕ್ಕೆ ಅಪಾಯನೂ ಇರಬಾರ್ದು. ನಾವ್ ಅದೇ ಕೇಳ್ಕೊತೀವಿ ಸರ್ಕಾರಕ್ಕೆ. ಅದೇ ಸರ್, ಅವ್ರಿಗೆ ಏನೂ ಆಗ್ಬಾರ್ದು, ಅವ್ರು ವಾಪಸ್ ಬರ್ಬೇಕು ಸರ್. ಅದೇ ಕಾಯ್ತಾ ಇದ್ದೀವಿ ಸರ್. ಯಾವಾಗ ಬಂದವ್ರ ಬಾಗ್ಲಲ್ಲಿ ನಿಲ್ತಾರಂತ ಕಾಯ್ತಾ ಇದ್ದೀವಿ ಸರ್. ನಾನು ಅದ್ ಬಿಟ್ರೆ ನಮ್ಗೆ ಏನು ಗೊತ್ತಿಲ್ಲ ಸರ್. ನನ್ಗೆ ಪ್ರಚಂಡ ಇಲ್ಲಿರೋ ಇದೆ ಏನೋ ಹೇಳ್ತಾರಲ್ಲ ಸರ್, ಏನು ನನಗೆ ಗೊತ್ತಿಲ್ಲ ಸರ್. ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಯಾರ ಹತ್ರ ಹೋಗಿ ಮಾತಾಡ್ಬೇಕು, ಅದು ಯಾವ್ದು ನನಗೆ ಗೊತ್ತಿಲ್ಲ ಸರ್. ಅವ್ರು ಬರ್ಬೇಕು ಸರ್, ಅವ್ರು ಕಾಯ್ತಾ ಇದ್ದೀನಿ ಸರ್. ಅವ್ರಿಗೆ ಏನಾದ್ರು ಒಂದಾದ್ರೆ ನಾನ್ ಮಾತ್ರ ಜೀವನದಾಗಿ ಇರಲ್ಲ ಸರ್. ನಾನು ಏನಾದ್ರು ಒಂದು ಮಾಡ್ಕೋತೀನಿ ಅಷ್ಟೇ ನಾನು ಹೇಳ್ತಾರ. ಆದ್ರೆ ತುಂಬಾ ಒಳ್ಳೆಯವರು, ಅವರು ಕೆಟ್ಟವರು ಅಲ್ಲ ಕಡಿಯದೆ ಸರ್. ಅವರು ದೊಡ್ಡ ಹೇಳ್ದಂಗೆಲ್ಲ ಅವರು ಇಲ್ಲ ಸರ್. ನಾನು 17 ವರ್ಷ ಜೀವನ ಮಾಡಿದ್ದೀನಿ. ಜಗಳ ಬರ್ತದ ಸರ್, ಗಂಡಾಡ್ತಿ ಬರ್ಕ ಜಗಳ ಬರ್ತದ, ಅದು ಎಲ್ಲಾರದ್ರಲ್ಲಿ ಇರ್ತದೆ. ಆ ತರ ಸಣ್ಣ ಜಗಳ ಬರ್ತದ ಅಷ್ಟೇ. ಒಂದು ಅವ್ರು ತುಂಬಾ ಹಿಂಸೆ ಕೊಡೋರು, ಹಂಗೆ ಹಿಂಗೆ ಅಂತಲ್ಲ ಏನಿಲ್ಲ ಸರ್. ಅವರು ದುಡ್ಡಿಗೋಸ್ಕರ ತಪ್ಪುದಾರಿ ಮಾಡೋರು, ಕಾಸಿಗೆ ಅವರು ಒಬ್ರು ನನಗೆ ಒಂದ್ 10 ರೂಪಾಯಿ ಕೊಡಿದ್ರೆ 100 ರೂಪಾಯಿ ಕೊಡ್ತಾರ ಸರ್. ಅವ್ರು ಮತ್ತೆ ಅವ್ರು ವಾಪಸ್ ಕೊಟ್ರು ಅವ್ರು ಇಸ್ಕೊತಿಲ್ಲ ಸರ್. ಬೇಡ ಎತ್ಕೊಂಡು ಹೋಗಿ ಹಾಗಂತ ಹೇಳ್ತಾ ಇದ್ರು ಸರ್. ಇವಾಗಂತೆಲ್ಲ ಧರ್ಮಸ್ಥಳದಲ್ಲಿ ಇರುವಾಗ್ಲಿಂದ ಅಷ್ಟೇ. ನಮ್ಮ ಮನೆಗೆ ನಂಟ್ರವ್ರು ಬಂದ್ರು 10 ಜನ ಬಂದ್ರು 10 ಜನಕ್ಕೆ ಅವರು 2,000 ರೂಪಾಯಿ 3,000 ರೂಪಾಯಿ ಇವರೇ ಕೊಟ್ಟು ಬಸ್ಸಲ್ಲಿ ಹೋಗಿ ಕಳ್ಸ್ಕೊಂಡ್ ಬರ್ತಾ ಇದ್ರು ಸರ್. ಎಲ್ಲ ಮಾಡ್ತಾ ಇದ್ರು. ಇಲ್ಲಿ ಅಷ್ಟೇ ಸರ್, ಎಷ್ಟು ಜನ ಬಂದ್ರು ಅವರೇ ಹೆಂಗಸರು ಕಂಡಾಗ ಆ ಕಡೆ ಈ ಕಡೆ ಓಡಾಡಿ ಎಲ್ಲಾನು ಅವರೇ ಮಾಡ್ತಾ ಇದ್ರು ಸರ್.
ನಮ್ಗೇನು ತೊಂದರೆ ಅದು ಇದೆಲ್ಲ ಏನು ಅವ್ರು ಕೊಟ್ಟಿಲ್ಲ ಸರ್. ಇಷ್ಟು ವರ್ಷದಲ್ಲಿ 8 ವರ್ಷ ನಾನು ಅವ್ರು ಇಲ್ಲೇ ಜೀವನ ಮಾಡ್ತಾ ಇದ್ದೀವಿ ಸರ್. ಇವಾಗ 2 ತಿಂಗಳಾಯ್ತು ಸರ್. ಎಲ್ಲಿ ಕೂಡ ನಮ್ಮನ್ನ ಬಿಟ್ಟು ಅವ್ರು ಹೋಯ್ತಾ ಇರ್ಲಿಲ್ಲ. 2 ತಿಂಗಳಾಯ್ತು. ಇದೇ ನಮ್ಮ ಜೀವನದಲ್ಲಿ ಇಷ್ಟು ದೂರ. ಈ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದ ಮುಂದೆ ಮಾತನಾಡಿದ ಈ ಮುಸುಕುದಾರಿ ಚಿನ್ನಯ್ಯನ 2ನೇ ಪತ್ನಿ ನನ್ನ ಗಂಡ ಬಹಳ ಒಳ್ಳೆಯವನು ಅಂತ ಹೇಳಿ ಕಣ್ಣೀರ್ ಹಾಕಿದ್ದಾರೆ. ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ಗೊತ್ತೇ ಇಲ್ಲ ಅಂತ ಹೇಳಿ ಕಣ್ಣೀರ್ ಹಾಕ್ತಾ ಮಾತನಾಡಿದ್ದಾರೆ. ಆ ಮಂಜುನಾಥ ಸ್ವಾಮಿಯೇ ನನ್ನ ಗಂಡನಿಗೆ ದಾರಿ ತೋರಿಸ್ತಾನೆ ಅಂತ ಕೂಡ ಮಾತನಾಡಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಯಾರೂ ಅಪಪ್ರಚಾರ ಮಾಡಬಾರದು ಅಂತ ಕೂಡ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದ ಮುಂದೆ ಕಣ್ಣೀರ್ ಹಾಕಿದ್ದಾರೆ ಚಿನ್ನಯ್ಯನ 2ನೇ ಪತ್ನಿ. ಸ್ಥಳದಲ್ಲಿ ಇಷ್ಟೆಲ್ಲ ಜನ ನಂಬಿಕೊಂಡು ಬರ್ತಾರೆ. ಒಂದು ಪುಣ್ಯಕ್ಷೇತ್ರ ಅಂತ ಬರ್ತಾರೆ. ಅಂತ ಪುಣ್ಯಕ್ಷೇತ್ರದಲ್ಲಿ ಹಿಂಗಾಗಿದೆ, ನಾನೇ ನನ್ನ ಕೈಯಾರ ಅಲ್ಲಿ ಹೂತು ಹಾಕಿದ್ದೀನಿ, ನನಗೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನಾನು ನ್ಯಾಯ ಕೊಡಬೇಕು, ಅವರಿಗೆಲ್ಲ ನ್ಯಾಯ ಒದಗಿಸಬೇಕು ಅಂತೇಳಿ ಬಂದಿದ್ದೀನಿ. ಯಾರದ್ದೋ ಒಂದು ತಲೆಬುರುಡೆ ಹಿಡ್ಕೊಂಡು ಈ ತಲೆಬುರುಡೆ ನಾನು ಹೂತು ಹಾಕಿರುವಂತ ತಲೆಬುರುಡೆ ಅಂತ ಹೇಳಿ ತಮ್ಮ ಯಜಮಾನ್ರು ಹೇಳಿದ್ರಲ್ಲಮ್ಮ, ಅದು ಸರಿ ಇದೆಯಾ? ಇಲ್ಲ ಸರ್, ಅದೇ ನಮ್ಗೆ ಗೊತ್ತಿಲ್ಲ ಸರ್. ಅದೇ ಗೊತ್ತಿಲ್ಲ ಸರ್. ಈಗ ಅವ್ರು ಒಪ್ಕೊಂಡಿದ್ದಾರೆ, 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನ್ಯಾಯಾಧೀಶರ ಮುಂದೆ, ನಾನು ಹಿಂಗ್ ಮಾಡಿದೀನಿ ಅಂತ. ಅವರೇ ಕೊಟ್ಟಿದ್ದಾರ ಏನಂತ ನಮ್ಗೆ ಗೊತ್ತಿಲ್ಲ ಸರ್. ಅವರೇ ಕೊಟ್ಟಿದ್ದಾರೆ ಹಾಗಂತ ಏನಂತ ನಮ್ಗೆ ತಿಳ್ಕೊರಕ್ ಆಯ್ತಾ? ಅವರಿಂದ ಯಾರಾದ್ರೂ ಹೇಳಿಸಿರ್ಬಹುದು ಅಂತ ತಮ್ಗನ್ಸುತ್ತಾ? ಹೋಗವ್ರಿಲ್ಲ, ಹಂಗ ಹೇಳವ್ರಿಲ್ಲ. ಅವ್ರಿಗೆ ತುಂಬಾ ಟ್ಯಾಲೆಂಟ್ ಇದ್ದದ್ದು ಸರ್. ಅವರೆಲ್ಲ ಇವ್ರ ಸ್ವಂತ ಮನೇಲಿ ಯಾರಿಗ ಅಣ್ಣ ತಮ್ಮ ಅವ್ರ ಮನೇಲಿ ಏನಾದ್ರು ಜಗಳ ಆದ್ರೂ ಅದು ಇದು ಆದ್ರೂ ಇವ್ರನ್ನೇ ಕರೀತಾ ಇದ್ರು. ಅಷ್ಟೆಲ್ಲ ತಿಳುವಳಿಕೆ ಇರೋರು ಇನ್ನೊಬ್ಬರ ಮಾತನ್ನ ಕೇಳಿ ಒಂದು ಕ್ಷೇತ್ರದ ಬಗ್ಗೆ, ತನಗೆ ಅನ್ನ ಕೊಟ್ಟಂತ ಕ್ಷೇತ್ರದ ಬಗ್ಗೆ ಆ ರೀತಿಯಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಏನ್ ಕಾರಣ ಇರ್ಬೋದಮ್ಮ? ಅದೇ ಸರ್, ನನಗೆ ಗೊತ್ತಿಲ್ಲ ಸರ್. ಅದೊಂದು ಮಾತ್ರ ನನಗೆ ಏನಾಯ್ತು, ಇವ್ರ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೋದವ್ರು ಏನಾಯ್ತು, ಇವ್ರಿಗೆ ಏನ್ ನಡೀತು ಅಂತ ಗೊತ್ತಿಲ್ಲ. ಹಾಗಂತೆ ನನಗೆ ಇವಾಗ ಒಂದು ಇದು ಆಶ್ಚರ್ಯ. ಅವ್ರು ಯಾರಾದ್ರೂ ಹೇಳಿದ್ರೆ ನಂಬುವಂತ ವ್ಯಕ್ತಿನ? ಇಲ್ಲ ಸರ್, ಹಂಗೆ ನಂಬುತ್ತಾರೆ ಅಂದ್ರೆ ಇವಾಗ ಏನ್ ನಡೀತದಂತೆ ಗೊತ್ತಿಲ್ಲ ಸರ್. ನನಗೆ ಗೊತ್ತಿಲ್ಲ. ಇದೆಲ್ಲ ಆಗ್ತಿರೋದು ಬಹಳ ನೋವಾಗ್ತಿಲ್ವಾ ತಮಗೆ? ತುಂಬಾ ನೋವಾಯ್ತದೆ ಸರ್, ನೋವಾಯ್ತದೆ. ಅವರು ಇಲ್ಲಂದ್ರೆ ನಮ್ಗೆ ಜೀವನನೇ ಇಲ್ಲ ಸರ್. ಯಾಕಂದ್ರೆ ಅವ್ರು ಹಂಗೆ ಮಾಡಿದ್ರು ನಮ್ನ ಎಲ್ಲಿ ಕೂಡ ಕಳಿಸ್ತಾರನಿಲ್ಲ. ಇಲ್ಲಿರೋವ್ರಿಗೆ ಗೊತ್ತು ಸರ್, ಎಲ್ಲ ಕೆಲ್ಸಕ್ಕೆ ಹೋಯ್ತಾರೆ, ಹೂವಕ್ಕೂ ಅದಕ್ಕೂ ಇದಕ್ಕಂತ ಹೋಯ್ತಾರೆ. ನಾನು ಎಲ್ಲಿ ಕೂಡ ಹೋಯ್ತಾರನಿಲ್ಲ ಸರ್. ಎಲ್ಲ ಕೂಡ ಅವರೇ ತಕೊಂಡ್ ಬಂದು ಕೊಡ್ತಾ ಇದ್ರು. ಒಂದು ಆಸ್ಪತ್ರೆಗೆ ಹೋದ್ರು ಅವ್ರ ಜೊತೆಲೆ ಕರ್ಕೊಂಡು ಬಿಡ್ತಾ ಇದ್ರು. ನನಗೆ ಸ್ವಲ್ಪ ಹುಷಾರಿಲ್ಲ. ಒಂದು 3-4 ವರ್ಷ ಆಯ್ತು ಸರ್. 4 ವರ್ಷದಿಂದ ಅವರೇ ಬಂದು ಕೆಲಸಕ್ಕೆ ಹೋದ್ರು. ನನಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಆವಾಗಲೇ 10 ಗಂಟೆ 11 ಗಂಟೆಯಿಂದ ಮನೆಗೆ ಬರ್ತಾ ಇದ್ರು. ಬಂದು ನಾನು ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ತೋರಿಸ್ಬಿಟ್ಟು 2 ದಿನ ಇದ್ಬಿಟ್ಟು ಆಮೇಲೆ ಹೋಯ್ತಾ ಇದ್ರು. ಏನಾದ್ರು ಹೇಳ್ತೀರಾ ಈ ಮೂಲಕ? ನಿಮಗೆ ಏನು ನೀವು ಮುಕ್ತವಾಗಿ ಮಾತಾಡಿದ್ರಿ ಅಮ್ಮ, ಏನಾಯ್ತು, ನಂದೇನ್ ಪಾತ್ರ ಎಲ್ಲ ನೀವು ಮುಕ್ತವಾಗಿ ಮಾತಾಡಿದ್ರಿ. ಏನಾದ್ರೂ ಹೇಳ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಹೇಳಿ ಅಮ್ಮ. ಹೇಳ್ಬೇಕಾದ್ರೆ ನಮ್ಮ ಯಜಮಾನ್ರು ತುಂಬಾ ಒಳ್ಳೆಯವರು. ಅವ್ರು ಮತ್ತೆ ಬರ್ಬೇಕು ನಮ್ ಜೀವನದಲ್ಲಿ, ಮತ್ತೆ ಅವ್ರು ಬರ್ಬೇಕು, ನಮ್ ಜೀವನ ಮಾಡ್ಬೇಕು. ಅದು ಏಕಂಗ್ ಮಾಡಿದ್ದಾರಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಅವ್ರ ಜೀವಕ್ಕೆ ಅಪಾಯನೂ ಇರಬಾರ್ದು. ನಾವ್ ಅದೇ ಕೇಳ್ಕೊತೀವಿ ಸರ್ಕಾರಕ್ಕೆ. ಅದೇ ಸರ್, ಅವ್ರಿಗೆ ಏನೂ ಆಗ್ಬಾರ್ದು, ಅವ್ರು ವಾಪಸ್ ಬರ್ಬೇಕು ಸರ್. ಅದೇ ಕಾಯ್ತಾ ಇದ್ದೀವಿ ಸರ್. ಯಾವಾಗ ಬಂದವ್ರ ಬಾಗ್ಲಲ್ಲಿ ನಿಲ್ತಾರಂತ ಕಾಯ್ತಾ ಇದ್ದೀವಿ ಸರ್. ನಾನು ಅದ್ ಬಿಟ್ರೆ ನಮ್ಗೆ ಏನು ಗೊತ್ತಿಲ್ಲ ಸರ್. ನನ್ಗೆ ಪ್ರಚಂಡ ಇಲ್ಲಿರೋ ಇದೆ ಏನೋ ಹೇಳ್ತಾರಲ್ಲ ಸರ್, ಏನು ನನಗೆ ಗೊತ್ತಿಲ್ಲ ಸರ್. ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಯಾರ ಹತ್ರ ಹೋಗಿ ಮಾತಾಡ್ಬೇಕು, ಅದು ಯಾವ್ದು ನನಗೆ ಗೊತ್ತಿಲ್ಲ ಸರ್. ಅವ್ರು ಬರ್ಬೇಕು ಸರ್. ಅವ್ರು ಕಾಯ್ತಾ ಇದ್ದೀನಿ ಸರ್. ಅವ್ರಿಗೆ ಏನಾದ್ರು ಒಂದಾದ್ರೆ ನಾನು ಮಾತ್ರ ಜೀವನದಾಗಿ ಇರಲ್ಲ ಸರ್. ನಾನು ಏನಾದ್ರು ಒಂದು ಮಾಡ್ಕೋತೀನಿ ಅಷ್ಟೇ ನಾನು ಹೇಳ್ತಾರ. ಆದ್ರೆ ತುಂಬಾ ಒಳ್ಳೆಯವರು, ಅವರು ಕೆಟ್ಟವರು ಅಲ್ಲ ಕಡಿಯದೆ ಸರ್. ಅವರು ದೊಡ್ಡ ಹೇಳ್ದಂಗೆಲ್ಲ ಅವರು ಇಲ್ಲ ಸರ್. ನಾನು 17 ವರ್ಷ ಜೀವನ ಮಾಡಿದ್ದೀನಿ. ಜಗಳ ಬರ್ತದ ಸರ್, ಗಂಡಾಡ್ತಿ ಬರ್ಕ ಜಗಳ ಬರ್ತದ, ಅದು ಎಲ್ಲಾರದ್ರಲ್ಲಿ ಇರ್ತದೆ. ಆ ತರ ಸಣ್ಣ ಜಗಳ ಬರ್ತದ ಅಷ್ಟೇ. ಒಂದು ಅವ್ರು ತುಂಬಾ ಹಿಂಸೆ ಕೊಡೋರು, ಹಂಗೆ ಹಿಂಗೆ ಅಂತಲ್ಲ ಏನಿಲ್ಲ ಸರ್. ಅವರು ದುಡ್ಡಿಗೋಸ್ಕರ ತಪ್ಪುದಾರಿ ಮಾಡೋರು, ಕಾಸಿಗೆ ಅವರು
ಒಬ್ರು ನನಗೆ ಒಂದ್ 10 ರೂಪಾಯಿ ಕೊಡಂದ್ರೆ 100 ರೂಪಾಯಿ ಕೊಡ್ತಾರ ಸರ್ ಅವ್ರು. ಮತ್ತೆ ಅವ್ರು ವಾಪಸ್ ಕೊಟ್ರು ಅವ್ರು ಇಸ್ಕೊತಿಲ್ಲ ಸರ್, ಬೇಡ ಎತ್ಕೊಂಡು ಹೋಗಿ ಹಾಗಂತ ಹೇಳ್ತಾ ಇದ್ರು ಸರ್. ಇವಾಗಂತೆಲ್ಲ ಧರ್ಮಸ್ಥಳದಲ್ಲಿ ಇರುವಾಗ್ಲಿಂದ ಅಷ್ಟೇ. ನಮ್ಮ ಮನೆಗೆ ನಂಟ್ರವ್ರು ಬಂದ್ರು 10 ಜನ ಬಂದ್ರು 10 ಜನಕ್ಕೆ ಅವರು 2,000 ರೂಪಾಯಿ 3,000 ರೂಪಾಯಿ ಇವರೇ ಕೊಟ್ಟು ಬಸ್ಸಲ್ಲಿ ಹೋಗಿ ಕಳ್ಸ್ಕೊಂಡ್ ಬರ್ತಾ ಇದ್ರು ಸರ್. ಎಲ್ಲ ಮಾಡ್ತಾ ಇದ್ರು. ಇಲ್ಲಿ ಅಷ್ಟೇ ಸರ್, ಎಷ್ಟು ಜನ ಬಂದ್ರು ಅವರೇ ಹೆಂಗಸರು ಕಂಡಾಗ ಆ ಕಡೆ ಈ ಕಡೆ ಓಡಾಡಿ ಎಲ್ಲಾನು ಅವರೇ ಮಾಡ್ತಾ ಇದ್ರು ಸರ್. ನಮ್ಗೇನು ತೊಂದರೆ ಅದು ಇದೆಲ್ಲ ಏನು ಅವ್ರು ಕೊಟ್ಟಿಲ್ಲ ಸರ್. ಇಷ್ಟು ವರ್ಷದಲ್ಲಿ 8 ವರ್ಷ ನಾನು ಅವ್ರು ಇಲ್ಲೇ ಜೀವನ ಮಾಡ್ತಾ ಇದ್ದೀವಿ ಸರ್. ಇವಾಗ 2 ತಿಂಗಳಾಯ್ತು ಸರ್. ಎಲ್ಲಿ ಕೂಡ ನಮ್ಮನ್ನ ಬಿಟ್ಟು ಅವ್ರು ಹೋಯ್ತಾ ಇರ್ಲಿಲ್ಲ. 2 ತಿಂಗಳಾಯ್ತು. ಇದೇ ನಮ್ಮ ಜೀವನದಲ್ಲಿ ಇಷ್ಟು ದೂರ